5 ನಿಮಿಷದಲ್ಲಿ ನರೇಂದ್ರ ಮೋದಿ ಅವರಿಗೆ ಹೇಳಿ ಮೇಕೆದಾಟಿಗೆ ಶಂಕುಸ್ಥಾಪನೆ ಇರ್ತಕ್ಕಂಥದ್ದಷ್ಟೇ ಅಲ್ಲ, ಮೇಕೆದಾಟಿಗೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇಲ್ಲಿದ್ದೇವೆ ನಾವು 5 ಜನ ಮಂತ್ರಿಗಳು, 4 ಜನ ಮಂತ್ರಿಗಳು. ಒಂದು ರಾತ್ರಿನೂ ಎಲ್ಲ ಬಗೆಹರಿಸಲಿಕ್ಕೆ ಆಗೋದಿಲ್ಲ. ಯಾರಾದ್ರೂ ಹುಚ್ಚರು ಹೇಳಬೇಕು ಅದನ್ನ. 24 ಗಂಟೆಲಿ ನಾನು ಮೇಕೆದಾಟು ತರ್ತೀನಿ ಅಂತ ಭಾಷಣ ಮಾಡಿರೋದನ್ನ ಎಲ್ಲಾದ್ರೂ ಒಂದು ಕಡೆ ತೋರಿಸಿ ನೀವು. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು, ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನೇ ಇಲ್ಲಿರ್ತಕ್ಕಂಥ ಪ್ರಶ್ನೆ. ದೊಡ್ಡ ಅಪರಾಧ ಇಲ್ಲಿ ಏನ್ ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ವಯಸ್ಸಿನ ನಮ್ಮ ಕೊರತೆಯಲ್ಲಿ ತಪ್ಪುಗಳಾಗಿರಬಹುದು, ತಿದ್ಕೊಳ್ತಕ್ಕಂಥದ್ದು ನಮ್ಮ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಪ್ರಮುಖವಾದಂತಹ ಗುಣಗಳು. ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ. ನಮ್ಮ ಅವರಿಗೆ ಸಂಬಂಧಗಳು ನಾವ್ಯಾವುದೂ ಇಲ್ಲ. ಅವರವ್ರ ವ್ಯವಹಾರ ಅವ್ರು ಇಟ್ಕೊಂಡಿದ್ದಾರೆ. ಇವೆಲ್ಲ ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳು. ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ. ಈಗ ರೇವಣ್ಣ ಅವ್ರ ಕುಟುಂಬ ಅಂದ್ರೆ ರೇವಣ್ಣ ಅವರು, ಅವರ ಪತ್ನಿ, 2 ಮಕ್ಕಳು. ಇಲ್ಲಿ ದೇವೇಗೌಡ ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ. ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದೇವೆ, ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ, ನಮ್ದು ಯಾವುದೇ ವ್ಯವಹಾರಗಳಿಲ್ಲ. ಸತ್ಯಾಸತ್ಯತೆ ಹೊರಗೆ ಬರಲಿ. ನಾನು ಅವರಿಗೆ ಡಿಫೆಂಡಿಂಗ್ ಆಗಿ ಮಾತಾಡಲ್ಲ. ಓನ್ಲಿ ರೇವಣ್ಣ ವಿಷಯದಲ್ಲಿ ಏಕಾಂಗಿಯಾಗಿ ನನ್ನ ಈ ಒಂದು ಹೋರಾಟ ಆಸ್ ಎ ಪೊಲಿಟಿಷಿಯನ್. ಈ ಸರ್ಕಾರ ಸಂಪೂರ್ಣವಾದ ಸುಭದ್ರವಾಗಿ ಸರ್ಕಾರ ನಡೀತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ರಕ್ಷಣೆನೇ ದೊಡ್ಡ ಮಟ್ಟದಲ್ಲಿದೆ. ಮೈತ್ರಿಯ ಹಿಂದಿನ ಒಪ್ಪಂದ ಮುರಿಲಿಕ್ಕೆ ಕಾರಣ ಪ್ರಮುಖವಾಗಿ ಸಿದ್ದರಾಮಯ್ಯನವರು. ಇವತ್ತು ಇವರು ಶ್ರೀರಾಮನ ಹೆಸರಿನಲ್ಲಿ ಅದೆಂಥದ್ದು ಪ್ರತಿ ವರ್ಷ ಅದನ್ನು ಮಾಲೆ ಬೇರೆ ಹಾಕೊಂಡು ತಾಳ ಹೊಡ್ಕೊಂಡು ಹೋಗ್ತಾರೆ ಚಿಕ್ಕಮಗಳೂರು ಬೀದಿ ಒಳಗೆ. ಅದನ್ನ ನೀವು ಮೆಚ್ಚುಗತ್ತೆ, ಅದರಿಂದ ಭಿಕ್ಷೆ ಬೇರೆ ಬಿಡ್ತಾರಂತೆ. ಅವರಿಗೆ ಅಷ್ಟು ಇದ್ದಾಗ ಧರ್ಮಾಭಿಮಾನ, ನಮ್ಮ ಧರ್ಮಾಭಿಮಾನ ನಾನು ಮಾಡೋದೇನು ಭಯ ಬಿಡ್ಬೇಕಾ? ಮಾಡ್ಬೇಕಾದ್ರೆ ಮಾಡ್ತೀನಿ, ಏನು ಯಾಕೆ ಹಾಕ್ಬಾರ್ದು? ನಾವು ದೇವ್ರ ಕಾರ್ಯಕ್ರಮದಲ್ಲಿ ಹಾಕ್ಬೇಕಾಗಿ ಬಂದ್ರೆ ಹಾಕ್ತೀನಿ ಅಂತೆ.